ನಮಸ್ತೆ ವೀಕ್ಷಕರೇ, ದಿವ್ಯದೃಷ್ಟಿ ಜಾತಕ ಕೇಂದ್ರ ವತಿಯಿಂದ ಅಶ್ವಿನಿ ಕುಮಾರ್ ಹಿರೇಮಠ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ. ಶ್ರೀ ಶಾಲಿವಾನ ಶಕೆ 1947 ವಿಶ್ವವಸು ನಾಮ ಸಂವತ್ಸರಕ್ಕೆ ತಮಗೆಲ್ಲ ಸ್ವಾಗತ. ಹಾಗೂ ನಮ್ಮ ಸಂಪ್ರದಾಯದ ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ, ಇಲ್ಲಿಂದ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಈ ವರ್ಷ ಹಲವು ವಿಶೇಷತೆಗಳಿಂದ ಕೂಡಿದೆ. ಇದರಲ್ಲಿ ಮುಖ್ಯವಾಗಿ ಗ್ರಹಗಳಲ್ಲಿ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥವನು, ದೊಡ್ಡವನಾದಂಥ ಶನಿ ಗ್ರಹ, ಅವನು ಹಿಂದೆ ಸ್ಥಾನವನ್ನು ಪಲ್ಲಟ ಮಾಡುತ್ತಿದ್ದಾನೆ. ಅಂದರೆ 29ನೇ ತಾರೀಕಿನಂದು ಅಮಾವಾಸ್ಯೆ ರಾತ್ರಿ 9:30 ನಂತರ ತನ್ನ ಸ್ಥಾನವನ್ನು ಪಲ್ಲಟ ಮಾಡ್ತಾ ಇದ್ದಾನೆ ಶನಿ. ಹಾಗೂ ಮುಂದಿನ ತಿಂಗಳು ಅಂದರೆ ಬರ್ತಕ್ಕಂಥ ಮೇ ತಿಂಗಳಲ್ಲಿ 13ರಂದು ರಾಹುಕೇತುಗಳು ಚೇಂಜ್ ಆಗ್ತಾ ಇದ್ದಾರೆ. 15ನೇ ತಾರೀಕಿನಂದು ಗುರು ಸ್ಥಾನ ಪಲ್ಲಟ ಮಾಡ್ತಾ ಇದ್ದಾನೆ. ಹೀಗೆ ಯುಗಾದಿ ಹಬ್ಬದ ನಂತರ 3 ತಿಂಗಳ ಒಳಗಡೆ ಎಲ್ಲ ಗ್ರಹಗಳು ತಮ್ಮ ಸ್ಥಾನ ಪಲ್ಲಟವನ್ನು ಮಾಡೋದರಲ್ಲಿ ವಿಶೇಷವಾಗಿ ಬಲಗಳನ್ನು ಕಳ್ಕೊಳ್ತವೆ. ಹಾಗಾಗಿ ಈ ಹಬ್ಬದಲ್ಲಿ ಈ ಥರ, ಆಮೇಲೆ ಈ ಅಮಾವಾಸ್ಯೆಗೆ ಯುಗಾದಿ ಪ್ರಾರಂಭದಲ್ಲಿ ಸೂರ್ಯಗ್ರಹಣವೂ ಇದೆ. ನಮ್ಮ ದೇಶದಲ್ಲಿ ಇಲ್ಲ, ನಮ್ಮ ದೇಶದಲ್ಲಿ ಕಾಣೋದಿಲ್ಲ. ಕೆನಡಾ ಮತ್ತು ಲಂಡನ್ಗಳಲ್ಲಿ ಈ ಗ್ರಹಣ ಗೋಚರಣೆ ಆಗುತ್ತದೆ. ನಮ್ಮ ದೇಶಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾರೂ ಹೆದರುವ ಅವಶ್ಯಕತೆ ಇಲ್ಲ. ಇನ್ನು ಈ ಯುಗಾದಿ ಹಬ್ಬ ಬೇವು ಬೆಲ್ಲ ಸವಿದ ಹಾಗೆ ಸವಿಲಿಕ್ಕೆ ಬರುತ್ತೆ. ಅಂದರೆ ವರ್ಷ ಪೂರ್ತಿ ಕಷ್ಟ ಸುಖಗಳನ್ನು ಸಮಾನಾಗಿ ಹಂಚಿಕೊಂಡು ತಿನ್ನಬೇಕನ್ನೋ ಒಂದು ವಿಶೇಷತೆಯಿಂದ ಹೇಳಿರ್ತಕ್ಕಂಥ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಸಂಪ್ರದಾಯ ಇದು. ಇನ್ನು ಈ ವರ್ಷವು ಸಿಂಹಲಗ್ನದಲ್ಲಿ ಪ್ರವೇಶವಾಗುವುದರಿಂದ ಷಷ್ಠಗ್ರಹಗಳು 6 ಗ್ರಹಗಳು ಒಂದೇ ರಾಶಿಯಲ್ಲಿ, ಅದು ಅಷ್ಟಮ ಭಾವದಲ್ಲಿ ಸೇರ್ತವೆ, ಮೀನರಾಶಿಯಲ್ಲಿ. ಈ ಮೀನರಾಶಿಯಲ್ಲಿ ಸೇರೋದರಿಂದ ಮುಖ್ಯವಾಗಿ ಯುದ್ಧಗಳ ವಾತಾವರಣ, ಹಣಕಾಸಿನ ಮೇಲೆ ಭಾರೀ ದೊಡ್ಡ ಹೊಡೆತ ಬೀಳಲಿದೆ. ದೇಶದ ಮೇಲೆ, ನಮ್ಮ ದೇಶದ ಮೇಲೆ ಕೂಡ ಯುದ್ಧ ವಾತಾವರಣ ಸಂಭವಿಸಲಿದೆ. ಸಾಮಾನ್ಯರಲ್ಲಿ ದುಡ್ಡಿನ ಕೊರತೆ ಹೆಚ್ಚು ಎದ್ದು ಕಾಣುತ್ತದೆ. ಅಂದರೆ ಸಾಲದ ಸುಳಿಯಲ್ಲಿ, ಹಣಕಾಸಿನ ವ್ಯವಹಾರದಲ್ಲಿ ಎಲ್ಲರೂ ಸಿಲುಕಾಕೊಳ್ತಕ್ಕಂಥ ಸಂದರ್ಭ ಇದೆ. ಆದರೆ ಬೆಳೆಗಳು ಒಂದು ಸ್ವಲ್ಪ ಉತ್ತಮವಾಗಿ ಬರುತ್ತೆ ಈ ಯುಗಾದಿಯಿಂದ. ಇನ್ನೂ ಇದ್ರ ಬಗ್ಗೆ ಅಷ್ಟು ವಿಶೇಷವಾಗಿ ಹೇಳಬೇಕಂದ್ರೆ, ಷಷ್ಠಗ್ರಹಗಳು ಒಂದೇ ರಾಶಿಯಲ್ಲಿ ಕೂತ್ಕೊಂಡು ಅಲ್ಲಿ ಮತ್ತೆ ಆ 5 ಗ್ರಹಗಳು ಬಲ ಕಳ್ಕೊಳ್ತವೆ. ರವಿಯ ಜೊತೆಗಿರುವುದರಿಂದ 5 ಗ್ರಹಗಳು ಬಲವನ್ನು ಕಳ್ಕೊಂಡು ರವಿ ಒಬ್ಬನೇ ಅತ್ಯಂತ ಬಲಶಾಲಿ ಆದಾಗ ಕ್ರೂರಿ ಆಗ್ತಾನೆ. ಅವನು ಕ್ರೂರಿ ಅಂದಾಗ ಮನುಷ್ಯನಲ್ಲಿ ಕೋಪ, ಆವೇಶ, ದ್ವೇಷ, ಯುದ್ಧ ಈ ವಾತಾವರಣಗಳು ಇನ್ನು ಸೃಷ್ಟಿಯಾಗ್ತವೆ. ಭೂಮಿ ಮೇಲೆ ಹಲವು ಕಡೆ ಯುದ್ಧದ ವಾತಾವರಣಗಳು ಸೃಷ್ಟಿಯಾಗ್ತವೆ. ಬೇರೆ ಬೇರೆ ದೇಶಗಳ ಮೇಲೆ ಯುದ್ಧಗಳು ಸಾರ್ತವೆ, ಜೀವನಾಶ ಆಗುತ್ತದೆ, ಎಲ್ಲವೂ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಈ ಯುಗಾದಿಯ ಮುಖ್ಯ ವಿಶೇಷ. ಇನ್ನು ಗುರು ದಶಮದಲ್ಲಿರೋದರಿಂದ, ಭೂಮಿ ಸ್ಥಾನವನ್ನು ನೋಡೋದರಿಂದ ಒಳ್ಳೆಯ ಬೆಳೆ ಬರುತ್ತದೆ. ಎಲ್ಲ ಕಾಳು ದ್ವಿದಳ ಧಾನ್ಯಗಳ ಹೆಚ್ಚಾಗಿ, ದ್ವಿದಳ ಧಾನ್ಯಗಳಂದರೆ ದ್ವಿದಳ ಧಾನ್ಯಗಳಿಂದ ಅತ್ಯಧಿಕ ಲಾಭ ಇರುತ್ತದೆ. ಹತ್ತಿ ಹಾಗೂ ಮೆಣಸಿನಕಾಯಿ ಇವೆಲ್ಲವೂ ಒಳ್ಳೆಯ ಬೆಲೆಯನ್ನು ತಗೊಳ್ತವೆ. ನವೆಂಬರ್ ನಂತರ ಅಲ್ಲಿವರೆಗೂ ಸ್ವಲ್ಪ ವ್ಯತ್ಯಯ ಇರುತ್ತದೆ. ಯಾಕಂದರೆ ಗುರು ಕೂಡ ನವೆಂಬರ್ನಲ್ಲಿ ಅತಿ ಮಾರ್ಗಿಯಾಗಿ ಈಗ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇನಲ್ಲಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿ ಮತ್ತೆ ಅಕ್ಟೋಬರ್ನಲ್ಲಿ ಕರ್ಕ ರಾಶಿಯನ್ನು ಪ್ರವೇಶ ಮಾಡಿ ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡಿ ಮತ್ತೆ ಡಿಸೆಂಬರ್ ಮತ್ತೆ ವಾಪಸ್ ಬರ್ತಾ ಇದ್ದಾನೆ. ಇದು ಗುರುವಿನ ಬಗ್ಗೆ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ತೇನೆ. ಹೀಗಾಗಿ ಬೆಳೆಗಳಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಒಳ್ಳೆಯ ಬೆಲೆ ಬರುತ್ತದೆ ರೈತರಿಗೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಇನ್ನು ಭೂಮಿ ಮೇಲೆ ಈ ಗ್ರಹಗಳು, ಷಷ್ಠಗ್ರಹಗಳು ಕೂಟ ಸೇರಿರೋದರಿಂದ ಹಲವು ಕಡೆ ಭೂಕಂಪ, ವಿಮಾನ ಅಪಘಾತಗಳು, ರೈಲು ಅಪಘಾತಗಳು, ಗ್ಯಾಸ್ ದುರಂತಗಳು, ಅಗ್ನಿ ಅವಘಡಗಳು ಹೆಚ್ಚಾಗಿ ಸಂಭವಿಸಲಿವೆ. ಅದರ ಬಗ್ಗೆ ತಾವೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು. ಹಾಗೆ ಯುಗಾದಿಯಿಂದ ಇನ್ನು 12 ರಾಶಿಯವರ ಭವಿಷ್ಯವನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾಕೆಂದರೆ
ಇನ್ನೂ ಈಗ ಶನಿ ಚೇಂಜ್ ಆಗ್ತಾ ಇದ್ದಾನೆ. ಆ ಶನಿಯ ಬಗ್ಗೆ ಒಂದು ಸಂಪೂರ್ಣ ಒಂದು ವಿವರಣೆ ಕೊಡಬೇಕಂತ ಹೇಳ್ತಾ ಇದ್ದೀನಿ, ಕೊಡ್ತೀನಿ ಇನ್ನೂ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ರಾಶಿಯವರಿಗೆ ಸಂಕ್ಷಿಪ್ತವಾಗಿ ಫಲವನ್ನು ತಿಳಿಸ್ಕೊಡ್ತೀನಿ. ಇನ್ನು 12 ರಾಶಿಯ ವರ್ಷ ಭವಿಷ್ಯ, ಇಲ್ಲಿ ಗೋಚಾರವಾಗಿ ಬಂದಿರತಕ್ಕಂಥ ಗ್ರಹಗಳನ್ನು ಕುಂಡಲಿಯಲ್ಲಿ ಯಾವ ರೀತಿ ನೋಡಬೇಕು, ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಇದೆ ಎಲ್ಲರಿಗೂ. ಈಗ ಉದಾಹರಣೆಗೆ ಮೇಷರಾಶಿಯವರಿಗೆ ಶನಿ 7.5 ಆಗಿ ಪ್ರಾರಂಭ ಆಗ್ತಾ ಇದ್ದಾನೆ. ಹೌದು, ಶನಿ ಬಂದಾಗ ಏನು ಫಲ ಕೊಡ್ತಾನೆ, ಏನು ತೊಂದರೆ ಮಾಡ್ತಾನೆ 7.5ನಲ್ಲಿ ಅಂತ ನೋಡೋದು ಕೆಲವರಲ್ಲಿ ಗೊಂದಲ ಇದೆ. ಕೆಲವರು ಲಗ್ನದಿಂದ ನೋಡಬೇಕು, ಕೆಲವರು ರಾಶಿಯಿಂದ ನೋಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಹೌದು, ಎರಡರಿಂದನೂ ನೋಡಬಹುದು. ಹೇಗೆಂದರೆ ನಿಮ್ಮದು ಯಾವ ರಾಶಿಯಾಗಿರುತ್ತದೆಯೋ ಹಾಗೆ ನಿಮ್ಮ ಹುಟ್ಟಿದ ಸಮಯದಲ್ಲಿ ಯಾವ ಲಗ್ನದಲ್ಲಿ ಹುಟ್ಟಿರ್ತೀರೋ, ಈಗ ಲಗ್ನದಿಂದ ಯಾವ ಭಾವದಲ್ಲಿ ಆ ಶನಿ ಕುಂದಿರ್ತಾನೆ. ಉದಾಹರಣೆಗೆ ನಿಮ್ಮದು ಸಿಂಹ ಲಗ್ನ ಆಗಿರುತ್ತೆ ಅಂದ್ಕೊಳ್ಳಿ, ಮೇಷರಾಶಿ ಸಿಂಹ ಲಗ್ನ ಅಂದರೆ ನಿಮಗೆ ಎಲ್ಲಿ ಬಂದು ಕುಂದಿರ್ತಾನೆ, ಈಗ ಅಷ್ಟಮದಲ್ಲಿ ಬಂದು ಕೊಡ್ತಾನೆ ಶನಿ. ಆವಾಗ ಏನಾಗುತ್ತೆ, ಅಷ್ಟಮದಲ್ಲಿ ಕುಂತು ವೃತ್ತಿ ಸ್ಥಾನವನ್ನು ನೋಡ್ತಾನೆ 3ನೇ ದೃಷ್ಟಿಯಿಂದ. ವೃತ್ತಿಯಲ್ಲಿ ತೊಂದರೆ, ಸ್ಥಾನ ಪಲ್ಲಟ, ಮತ್ತು 7ನೇ ದೃಷ್ಟಿಯಿಂದ ಧನಸ್ಥಾನ ನೋಡ್ತಾನೆ, ಕುಟುಂಬ ಸ್ಥಾನ ನೋಡ್ತಾನೆ, ನೇತ್ರ ಸ್ಥಾನ ನೋಡ್ತಾನೆ. ಅಲ್ಲಿ ದುಡ್ಡಿನ ತೊಂದರೆಗಳು, ಕುಟುಂಬದಲ್ಲಿ ಕಲಹಗಳು, ಅಣ್ಣ ತಮ್ಮರು ದೂರದಾಗ್ತಕ್ಕಂಥದ್ದು, ಬಂಧುಗಳಿಂದ ತೊಂದರೆಗಳು ಒಳಗಾಗ್ತಕ್ಕಂಥದ್ದು ಇವೆಲ್ಲ ನಡೀತವೆ ಅನ್ನೋದು. ಹಾಗೆ 10ನೇ ದೃಷ್ಟಿಯಿಂದ ಪಂಚಮ ಸ್ಥಾನ ನೋಡ್ತಾನೆ. ಮಕ್ಕಳಿಗೆ ಅನಾರೋಗ್ಯ ಅಥವಾ ಮಕ್ಕಳಿಂದ ತೊಂದರೆ, ಮಕ್ಕಳಿಗೆ ಏನಾದರೂ ಮನೆ ಬಿಟ್ಟು ಹೋಗ್ತಕ್ಕಂಥದ್ದು, ಮಕ್ಕಳ ಮದುವೆಯಲ್ಲಿ ತೊಂದರೆ, ಮಕ್ಕಳು ಮದುವೆ ಆದಂಥ ಮಕ್ಕಳುಗಳಿಗೆ ತೊಂದರೆ, ನಿಮ್ಮ ಹುಟ್ಟಿರ್ತಕ್ಕಂಥ ಮಕ್ಕಳುಗಳಿಗೆ ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥ ಇವೆಲ್ಲ ಆಗ್ತದೆ. ಜೊತೆಗೆ ಪಂಚಮ ಸ್ಥಾನ ವ್ಯಾಜ್ಯ ಸ್ಥಾನ ಅಂತ ಕರಿತೀವಿ. ಅಲ್ಲಿಂದ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಭಾಳ ತೊಂದರೆಗಳಲ್ಲಿ ಸಿಲುಕಲಿಕ್ಕೆ ಸಾಧ್ಯ ಇರ್ತದೆ. ಈ ರೀತಿಯಾಗಿ ಮತ್ತು ಪಂಚಮ ಸ್ಥಾನದಿಂದ ಇನ್ನೂ ಕೆಲವು ವಿಶೇಷವಾಗಿ ಅಂದರೆ ಈ ಮಂತ್ರ ಪ್ರಯೋಗಗಳು, ತಂತ್ರ ಪ್ರಯೋಗಗಳು ನಿಮ್ಮ ಮೇಲೆ ನಡೀತವೆ ಅನ್ನೋದು. ಅಂದರೆ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ಅಂದರೆ ಈ ರೀತಿಯಾಗಿ ನೋಡಬೇಕು. ಅಷ್ಟಮ ಸ್ಥಾನದಲ್ಲಿ ಕುಂತಿರೋದ್ರಿಂದ ಆಯುಷ್ಯಕ್ಕೂ ಸ್ವಲ್ಪ ತೊಂದರೆ ಇರ್ತದೆ. ಸೊಂಟದ ಕೆಳಭಾಗದಲ್ಲಿರ್ತಕ್ಕಂಥ ಆರೋಗ್ಯದ ತೊಂದರೆಗಳನ್ನು ಬರ್ತವೆ. ಇದು ಈ ರೀತಿಯಾಗಿ ನೋಡಿ ಹೇಳ್ತಕ್ಕಂಥದ್ದು. ಅಂದರೆ 7.5 ಪ್ರಾರಂಭದ 2.5 ವರ್ಷ ಈ ರೀತಿಯಾಗಿ ತೊಂದರೆ ಕೊಡ್ತಾನೆ. ತದನಂತರ ಎಲ್ಲಿ ಬರ್ತಾನೆ, ಮತ್ತೆ ಭಾಗ್ಯಸ್ಥಾನದಲ್ಲಿ ಬಂದು ಕುಂದಿರ್ತಾನೆ. ಆವಾಗ ಭಾಗ್ಯದಿಂದ 3ನೇ ದೃಷ್ಟಿಯಲ್ಲಿ ನೋಡ್ತಾನೆ, 7ನೇ ದೃಷ್ಟಿಯಲ್ಲಿ ನೋಡ್ತಾನೆ, 10ನೇ ದೃಷ್ಟಿಯಲ್ಲಿ ನೋಡ್ತಾನೆ. ಈ ರೀತಿಯಾಗಿ ನೋಡಿ ಹೇಳಬೇಕಾಗಿರ್ತಕ್ಕಂಥದ್ದು. ಈ ಗೊಂದಲವನ್ನು ಈಗ ಇದು ನಿವಾರಣೆ ಮಾಡ್ಕೊಳ್ಳಿ, ಇದನ್ನು ತಿದ್ದುಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ಇದ್ದರೆ ನಮಗೆ ಕೆಳಗೆ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬೋದು ನಿಮ್ಮ ಭವಿಷ್ಯವನ್ನು. ಹಾಗೆ ಅದೇ ರೀತಿಯಾಗಿ ಇಲ್ಲಿ ನಾನು ಈ ಯುಗಾದಿ ಭವಿಷ್ಯದಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಳ್ತೇನೆ. ಮೇಷರಾಶಿಯವರಿಗೆ ಈ ವರ್ಷ ಗುರು 3ನೇ ಸ್ಥಾನದಲ್ಲಿ, ಶನಿ 12ನೇ ಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಪಾರ್ಟ್ನರ್, ಭ್ರಾತೃ, ಅಣ್ಣ ತಮ್ಮರು, ಸಹೋದರರಿಂದ ಅಥವಾ ಫ್ರೆಂಡ್ಶಿಪ್ಪಿಂದ ಸ್ವಲ್ಪ ಮೋಸ ಒಳಗಾಗತಕ್ಕಂಥ ಒಂದು ವಾತಾವರಣ ಇದೆ. ಎಚ್ಚರದಿಂದಿರಿ ಮೇಷರಾಶಿಯವರು. ಹಾಗೂ ಶನಿ 12ನೇ ಸ್ಥಾನದಲ್ಲಿ ಕೂತ್ಕೊಂಡು 7.5ನಲ್ಲಿ ಮೇಷರಾಶಿಯವರಿಗೆ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ದುಡ್ಡಿನಲ್ಲಿ ತೊಂದರೆ ಆಗ್ತದೆ, ಸ್ವಲ್ಪ ಎಚ್ಚರದಿಂದಿರಬೇಕಿದು, ಇದು ಮುಖ್ಯವಾಗಿ. ಇನ್ನು ವೃಷಭ ರಾಶಿಯವರಿಗೆ ಗುರು ಧನಸ್ಥಾನದಲ್ಲಿ ಬಂದು ಕುಂದಿರ್ತಾನೆ, ಶನಿ ಲಾಭದಲ್ಲಿ ಬಂದು ಕುಂದಿರ್ತಾನೆ. ಇಲ್ಲಿ ವಿಶೇಷವಾದಂಥ ವೃಷಭ ರಾಶಿಯವರಿಗೆ ಧನಲಾಭವನ್ನು ಕೊಡ್ತಾನೆ, ಹಣಕಾಸಿನ ತೊಂದರೆಗಳಲ್ಲಿ ನಿವಾರಣೆ ಮಾಡ್ತಾನೆ, ಮನೆಯಲ್ಲಿ ಶುಭಮಂಗಳ ಕಾರ್ಯಗಳು ನಡೀತವೆ, ಹೊಸ ವಾಹನ ಖರೀದಿ, ಆರೋಗ್ಯದಲ್ಲಿ ವೃದ್ಧಿ, ಸಾಲ ಪರಿಹಾರ ಇವೆಲ್ಲ ಆಗ್ತವೆ. ಮತ್ತು ಶನಿ ಲಗ್ನವನ್ನು ನೋಡೋದ್ರಿಂದ ನಿಮ್ಮ ಶ್ರೇಯಸ್ಸು, ಕೀರ್ತಿ, ಅಭಿವೃದ್ಧಿ ಮತ್ತು ಮಾನ ಸನ್ಮಾನಗಳು ನಡೀತವೆ. ಹಾಗೂ ಆಕಸ್ಮಿಕ ಧನಲಾಭ ಬರ್ತಕ್ಕಂಥದ್ದು ಅಥವಾ ಮನೆ ಕಟ್ತಕ್ಕಂಥದ್ದು, ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ನಡೀತದೆ. ಇನ್ನು ಮಿಥುನ ರಾಶಿಯವರಿಗೆ ಗುರು ಲಗ್ನದಲ್ಲಿ ಸಂಚಾರ, ಶನಿ ದಶಮದಲ್ಲಿ ಸಂಚಾರ. ಇಲ್ಲಿ ನಿಮ್ಮ ಮಾತಿನಲ್ಲಿ ಹಿಡಿತ ಇರಲಿ ಮಿಥುನ ರಾಶಿಯವರು. ಹೆಚ್ಚಾಗಿ ನಿಮ್ಮ ಮಾತಿನಿಂದ ತೊಂದರೆಯಲ್ಲಿ ಸಿಕ್ಕೊಳ್ತೀರಿ, ಕೋರ್ಟು ಕಚೇರಿ ವ್ಯಾಜ್ಯಗಳು ಬರಬಹುದು. ಹಾಗೆ ವೈವಾಹಿಕ ಜೀವನದಲ್ಲಿ ಭಾಳ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ, ಸ್ವಲ್ಪ ಎಚ್ಚರದಿಂದಿರಿ. ಮತ್ತು ಭಾಗ್ಯ ನಷ್ಟ ಅಂತ ಹೇಳ್ತೀವಿ. ಭಾಗ್ಯ ನಷ್ಟ ಅಂತಂದರೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಏನಾದ್ರು ಆಸ್ತಿ ಆಗಲಿ ಅಥವಾ ಇನ್ನೊಂದಾಗಲಿ ಕಳ್ಕೊಳ್ತಕ್ಕಂಥ ಸಮಯ, ಭಾಳ ಎಚ್ಚರದಿಂದ ಮುಂದುವರಿಬೇಕು. ಆದರೆ ನಿಮಗೆ ಇಲ್ಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಸ್ವಲ್ಪ ಅನುಕೂಲತೆಗಳು ಸಿಗುತ್ತವೆ. ಯಾಕಂದರೆ ಗುರು ಅತಿ ಮಾರ್ಗಿಯಾಗಿ ಮತ್ತೆ ಧನಸ್ಥಾನವನ್ನು ಸೇರಿಕೊಂಡಾಗ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಗೆ ಶನಿ ಲಾಭದಲ್ಲಿ ಇರೋದರಿಂದ, ಶನಿ ದಶಮದಲ್ಲಿರೋದರಿಂದ ನಿಮಗೆ ಭೂಮಿಯಿಂದ ಸ್ವಲ್ಪ ತೊಂದರೆಗಳು ಬರ್ತವೆ, ಎಚ್ಚರವಾಗಿರಿ. ವಾಹನದಿಂದ ಕಂಟಕಗಳು, ಅಗ್ನಿ ಅವಘಡಗಳು ಆಗ್ತಕ್ಕಂಥದ್ದು ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ಗುರು ವ್ಯಯಸ್ಥಾನದಲ್ಲಿ, ಶನಿ 9ನೇ ಸ್ಥಾನದಲ್ಲಿ ಬರ್ತಾ ಇದ್ದಾನೆ.
ಈಗ ಬಂದಾಗ ಗುರು ವ್ಯಯಸ್ಥಾನದಲ್ಲಿದ್ದರೆ ಶುಭ ಕಾರ್ಯಗಳನ್ನು ಮಾಡ್ತಾನೆ ಅಂತ ಹೇಳ್ತೀವಿ ನಾವು. ಅದನ್ನು ಶುಭಮಂಗಳ ಕಾರ್ಯಗಳು ಮನೆಯಲ್ಲಿ ನಡೀತವೆ, ದುಡ್ಡಿಂದು ಮನೆಯದು ಸಮಸ್ಯೆಗಳು ಬಗೆಹರಿತವೆ, ವಾಹನ ಖರೀದಿ, ಮದುವೆ, ಮಂಗಳ ಕಾರ್ಯಗಳು ನಡೀತವೆ, ಹಾಗೂ ಆರೋಗ್ಯದಲ್ಲಿ ಉತ್ತಮ ಆಕಸ್ಮಿಕ ಧನಲಾಭ ಇವೆಲ್ಲ ಕೊಡ್ತಾನೆ ಗುರು. ಶನಿ ನಿಮಗೆ ಭಾಗ್ಯದಲ್ಲಿ ಕೂತ್ಕೊಂಡು ಶುಕ್ರನೊಂದಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಭಾಗ್ಯದಲ್ಲಿ ಕೂತ್ಕೊಂಡು ಅವನು ನಿಮಗೆ ಭಾಗ್ಯವೃದ್ಧಿಯನ್ನು ಕೊಡ್ತಾನೆ. ನಿಂತಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಮತ್ತೆ ಪುನರ್ ಪ್ರಾರಂಭ ಆಗಿ ಕುಟುಂಬದಿಂದ ಇರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ಬಗೆಹರಿದು ಅವೆಲ್ಲವೂ ನಿಮಗೆ ಉತ್ತಮವಾಗಿ ಮಾಡಿಕೊಡ್ತಾನೆ. ಇನ್ನು ಸಿಂಹರಾಶಿಯವರಿಗೆ ಆಗಲೇ ಹೇಳಿದ ಹಾಗೆ ವೃತ್ತಿಯಲ್ಲಿ ಸ್ಥಾನಪಲ್ಲಟ, ದೇಶ ಸಂಚಾರ, ವೃಥಾ ತಿರುಗಾಟ, ಅವರಿಗೆ ಧನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಕಲಹ, ವೈವಾಹಿಕ ಜೀವನದಲ್ಲಿ ಕೂಡ ತೊಂದರೆ, ಮನೆಯಲ್ಲಿ ಅಣ್ಣ ತಮ್ಮರಿಂದ ತೊಂದರೆ, ತಾಯಿ ತಂದೆಯಿಂದ ಕುಟುಂಬ ಕಲಹಗಳು ನಡೀತವೆ. ಹಾಗೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ತೊಂದರೆ ಬರ್ತಕ್ಕಂಥದ್ದು. ಯಾಕಂದರೆ ಇದು ಶನಿ ಅಷ್ಟಮದಲ್ಲಿ ಇದ್ದರೂ ಕೂಡ ಬಟ್ ಗುರುಬಲ ನಿಮಗೆ ಅಕ್ಟೋಬರ್ವರೆಗೆ ಕಾಪಾಡ್ತದೆ. ಬಟ್ ಅಕ್ಟೋಬರ್ ನಂತರ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಕೆಲವು ಸಮಸ್ಯೆಗಳು ಎದುರಾಗ್ತವೆ. ಅದರಿಂದ ಮುಂದೆ ನೀವು ಸಮಸ್ಯೆನ ಎದುರಿಸಬೇಕಾಗುತ್ತದೆ. ಅಂದರೆ ಮುಂದಿನ ಮತ್ತೆ ಗುರು ಸ್ಥಾನ ಪಲ್ಲಟ ಮಾಡಿಕೊಂಡಾಗ ಆವಾಗ ಆ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ. ಸ್ವಲ್ಪ ಎಚ್ಚರದಿಂದ ವಹಿಸ್ರಿ. ಯಾಕಂದರೆ ಈಗ ಅವು ಪ್ರಾರಂಭ ಆಗ್ತವೆ, ಯಾವುದು ತೊಂದರೆಗಳು. ಅವು ಮುಂದೆ ಶನಿಯ ಕೊನೆಯ ಭಾಗದಲ್ಲಿ ನಿಮಗೆ ತೊಂದರೆ ಕೊಡ್ತಾನೆ, ಅಷ್ಟಮ ಶನಿ ಮುಗಿಬೇಕಾದ್ರೆ. ಅದಕ್ಕೆ ಎಚ್ಚರದಿಂದಿರಿ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಗುರು ದಶಮದಲ್ಲಿ, ಶನಿ ಸಪ್ತಮದಲ್ಲಿ, ಹೀಗೆ ಸಪ್ತಮದಲ್ಲಿ ಕೂತ್ಕೊಂಡು ಭಾಗ್ಯ ನೋಡೋದ್ರಿಂದ ನಿಮಗೆಲ್ಲ ತೊಂದರೆಗಳೆಲ್ಲ ನಿವಾರಣೆ ಮಾಡ್ತಾನೆ. ಬಂದಿರತಕ್ಕಂಥ ತೊಂದರೆಗಳೆಲ್ಲ ನಿಮ್ಮನ್ನು ಅಭಿವೃದ್ಧಿಗೆ ತರ್ತಾನೆ. ದಶಮದಲ್ಲಿ ಗುರು ಕೂತ್ಕೊಂಡು ಧನಸ್ಥಾನವನ್ನು ನೋಡೋದ್ರಿಂದ ದುಡ್ಡಿನ ಅನುಕೂಲತೆಗಳು, ವಾಹನ ಖರೀದಿ, ಭೂಮಿ ಖರೀದಿ, ಇನ್ನು ದೂರದೇಶ ಪ್ರಯಾಣಗಳು ಇವೆಲ್ಲವೂ ಸಂಭವಿಸ್ತವೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿದೆ. ಇನ್ನು ತುಲಾರಾಶಿಯವರಿಗೆ 6ನೇ ಶನಿ ಹಾಗೂ 9ನೇ ಗುರು ಇವು ಎರಡೂ ಶುಭಕರನಾಗಿ ಬರೋದರಿಂದ ಇವರಲ್ಲಿ ಬಂದಿರತಕ್ಕಂಥ ಇಷ್ಟು ದಿನ ಇರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಿ ಒಳ್ಳೆಯ ರಾಜ್ಯಾಧಿಕಾರ. ಯಾಕಂದರೆ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಹೆಚ್ಚಾಗಿ ರಾಜಕೀಯದವರು ಮತ್ತು ನಟರು, ಉದ್ಯಮಿಗಳು. ಈ ಉದ್ಯಮಿಗಳಿಗೆ ಮತ್ತು ರಾಜಕೀಯದವರಿಗೆ ಉತ್ತಮವಾದಂಥ ಸಮಯ ಇದು. ಒಳ್ಳೆ ಸ್ಥಾನಗಳು ಸಿಗ್ತವೆ ಇನ್ಮೇಲೆ. ಯಾಕಂದರೆ ಇಷ್ಟು ದಿನ ಕಳ್ಕೊಂಡಿರ್ತಕ್ಕಂಥವು ಮತ್ತೆ ಪುನರ್ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಹಾಗೂ ತುಲಾರಾಶಿಯವರಿಗೆ ಹೊಸ ಉದ್ಯಮಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇದು ಉತ್ತಮ ಸಮಯ ಅಂತ ಹೇಳ್ತೀನಿ ನಾನು. ಯಾಕಂದರೆ ಈ ಟೈಮಿನಲ್ಲಿ ಪ್ರಾರಂಭ ಮಾಡಿದರೆ ಅವು ನಿರಂತರವಾಗಿ ಶಾಶ್ವತವಾಗಿ ನಡೀತಾ ಇರ್ತವೆ ಮತ್ತು ಉದ್ಯಮಗಳು. ಹೀಗೆ ಗುರು ಕೂಡ ಒಂದು ಭಾಗ್ಯಸ್ಥಾನದಲ್ಲಿ, ಒಂದು ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರು ನೋಡೋದ್ರಿಂದ ಕೋರ್ಟು ಕಚೇರಿ ವ್ಯಾಜ್ಯಗಳೆಲ್ಲ ನಿರ್ಣಯ ಆಗ್ತವೆ. ನಿಮಗೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸ್ತೀರಿ. ಎಲ್ಲದೂ ಶುಭವಾಗಿರ್ತದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ, ಅಷ್ಟಮದಲ್ಲಿ ಗುರು, ಹೀಗೆ ಇಬ್ಬರೂ ಕೆಟ್ಟವರಾಗಿ ಕೂತ್ಕೊಂಡಿರ್ತಾರೆ. ಸ್ವಲ್ಪ ಎಚ್ಚರದಿಂದಿರಿ. ನಿಮ್ಮವರಿಂದ ನಿಮಗೆ ತೊಂದರೆ ಜಾಸ್ತಿ ಇದೆ. ಹಣಕಾಸಿನಲ್ಲಿ ಹೆಚ್ಚಿನ ತೊಂದರೆ ಕಾಡ್ತದೆ. ಬಂಧುಗಳ ವಿರೋಧ, ಮುಖ್ಯವಾಗಿ ವಾಹನದಿಂದ ಅಪಘಾತ. ಶನಿ ಪಂಚಮದಲ್ಲಿರೋದರಿಂದ ಮಾಟ ಮಂತ್ರಗಳಿಂದ ತೊಂದರೆ ನಿಮಗೆ. ಎಚ್ಚರದಿಂದಿರಿ. ಇನ್ನು ಧನುಸು ರಾಶಿಯವರಿಗೆ 4ನೇ ಮನೆಯಲ್ಲಿ ಶನಿ, ಸಪ್ತಮದಲ್ಲಿ ಗುರು. 4ನೇ ಮನೆಯಲ್ಲಿ ಶನಿ ಬಂದಾಗ ಧನುಸು ರಾಶಿಯವರಿಗೆ ಈಗ 7.5 ಅವ್ರಿಗೆ ಇದ್ದಿಲ್ಲ, ಮುಗಿದು ಈಗ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ. ಅಂದರೆ 4ನೇ ಶನಿ ಅಂತ ಹೇಳ್ತೀವಿ. ಅದನ್ನು ಅಷ್ಟಮದಲ್ಲಿ ಅರ್ಧ ಅಂದ್ರೆ ಮತ್ತೆ 4ನೇ ಶನಿ ಅಂತ ಹೇಳ್ತೀವಿ. ಆ 4ನೇ ಶನಿ ವಾಹನ ಸ್ಥಾನದಲ್ಲಿ ಬಂದಿರೋದ್ರಿಂದ, ಭೂಮಿ ಸ್ಥಾನದಲ್ಲಿ ಬಂದಿರೋದ್ರಿಂದ ಭೂಮಿ ಕಳ್ಕೊಳ್ತಕ್ಕಂಥದ್ದು, ಮನೆ ಕಳ್ಕೊಳ್ತಕ್ಕಂಥದ್ದು, ಎಲ್ಲೇನು ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಥದ್ದು, ಮತ್ತು ಉದ್ಯೋಗದಿಂದ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ದೇಶ ಬಿಟ್ಟು ಬರಬೇಕಾಗುತ್ತದೆ, ದೇಶದಿಂದ ದೇಶಕ್ಕೆ ಹೋಗಬೇಕಾಗುತ್ತೆ, ಉದ್ಯೋಗದ ಸಲುವಾಗಿ ಅಲಿಬೇಕಾಗುತ್ತೆ. ಎಚ್ಚರದಿಂದಿರಿ ಸ್ವಲ್ಪ. ಯಾಕೆಂದರೆ ಧನುಸು ರಾಶಿಯವರಿಗೆ ಸ್ವಲ್ಪ ಶನಿ ಬಲ ಕಡಿಮೆ ಇದೆ. ಗುರು ಲಗ್ನವನ್ನು ನೋಡ್ತಾ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಕಾಪಾಡ್ತಾನೆ. ಎಲ್ಲ ಒಂದು ಕಡೆ ಮತ್ತೆ ಉದ್ಯೋಗ ಸಿಕ್ಕರೆ ಬೇಗ ಸೇರ್ಕೊಂಬಿಡ್ರಿ. ಯಾಕಂದರೆ ಅದು ಮತ್ತೆ ಇಲ್ಲೊಂದು ಶನಿ ಕೊನೆಯವರೆಗೆ 2.5 ವರ್ಷದವರೆಗೆ ಯಾವುದೇ ಉದ್ಯೋಗ ಕೊಡಲಾರ್ದಂಗೆ ಸುಮ್ಮನೆ ನಿಮಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ಇದು ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಶನಿ 3ನೇದವನಾಗಿ, ಗುರು ಷಷ್ಠಮನಾಗಿ ಬರ್ತಾ ಇದ್ದಾನೆ. 3ನೇ ಶನಿ ಬಲಾಢ್ಯನಾಗಿ ಬರ್ತಾ ಇದ್ದಾನೆ. ನಿಮಗೆ 7.5 ಕಳೆದಿರ್ತಕ್ಕಂಥ ದಿನಗಳೆಲ್ಲವೂ ಇನ್ಮೇಲೆ ಈಗಿದ್ದ ಒಂದು ಒಳ್ಳೆಯ ದಿನಗಳ ಪ್ರಾರಂಭ ಆಗ್ತಾ ಇದೆ. ಬಟ್ ಆದರೆ ಈಗಲೇ ಒಂದೇ ಸರಿಯ ಪ್ರಾರಂಭ ಆಗೋದಿಲ್ಲ. 7.5 ಮುಗೀತು, ನನಗೆ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತ ಅನ್ಕೋಬೇಡಿ ಬೇಗನೆ. ಯಾಕಂದರೆ ಇನ್ನೂ 6ನೇ ಗುರು ಕುಂತ್ಕೊಂಡಿದ್ದಾನೆ. ಅವನು ಇನ್ನೂ ಸಾಲದಲ್ಲಿ ಸುಳಿಯಲ್ಲಿ ಸಿಲುಕ್ತಕ್ಕಂಥವನು ಗುರು. ಹಾಗೂ ವ್ಯಯ ನೋಡ್ತಾ ಇದ್ದಾನೆ, ಖರ್ಚುಗಳಿರ್ತವೆ, ಇನ್ನೂ ಇದ್ದದ್ದನ್ನು ಕಳ್ಕೊಳ್ತಕ್ಕಂಥದ್ದು ಇರುತ್ತದೆ. ಇದು ಅಕ್ಟೋಬರ್ ನಂತರ ನಿಮಗೆ ಉತ್ತಮ ಸಮಯ ಪ್ರಾರಂಭ ಆಗುತ್ತದೆ. ಯಾಕಂದರೆ ಇನ್ನು ಶನಿ ಬಂದ ತಕ್ಷಣ ಏನೂ ಫಲ ಕೊಡೋದಿಲ್ಲ ಯಾವುದೇ ರೀತಿಯಲ್ಲಿ. ಒಂದು 3 ತಿಂಗಳವರೆಗೆ ಕಾಯಬೇಕಾಗುತ್ತೆ. 7.5 ಮುಗಿದಿದೆ ನಿಜ ನಿಮಗೆ, ಆದರೆ
ಪ್ರಾರಂಭ ಆಗೋದು ಮಾತ್ರ ಅಕ್ಟೋಬರ್ ನಂತರ ನಿಮಗೆ. ಯಾಕಂದರೆ ಶನಿ 6 ತಿಂಗಳ ನಂತರನೇ ಫಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಳ್ಳೆ ಫಲಗಳು ಬಂದಾಗ ಮಾತ್ರ. ಕೆಟ್ಟ ಫಲಗಳು ಅತಿ ವೇಗವಾಗಿ, ಅಂದರೆ ಸಣ್ಣ ಕೊಟ್ಟರು ಕೂಡ ನಮಗೆ ಅದು ಬೇಗ ಅನಿಸುತ್ತೆ ಅಷ್ಟೇ. ಅದಕ್ಕೋಸ್ಕರ ನೀವು ಬೇಗನೆ ಉದ್ವೇಗ ಒಳಗಾಗಬೇಡ್ರಿ. ಬಟ್ ಮಕರ ರಾಶಿ ಒಳ್ಳೆಯ ಸಮಯ ಪ್ರಾರಂಭ ಆಗಿದೆ, ಒಂದು ಒಳ್ಳೆಯ ಶುಭ ಸೂಚನೆ ಪ್ರಾರಂಭ ಆಗಿದೆ. ಗುರು ವೃತ್ತಿ ಸ್ಥಾನ ನೋಡ್ತಾನೆ. ಇನ್ಮೇಲಿದ್ದ ಹೊಸ ವೃತ್ತಿಗಳು, ಸ್ಥಾನವನ್ನು ಬದಲಾವಣೆ, ನೀವು ಹಳೆಯದನ್ನೆಲ್ಲ ಬಿಟ್ಟುಬಿಡಿ. ಇನ್ನು ಎಲ್ಲದನ್ನು ಬಿಡಿಸಿಬಿಡ್ತಾನೆ. ಇನ್ನು ಆಯಿತು, ನಿಮ್ಗೆ ಬಿಡಿಸಿ ಮತ್ತೆ ಹೊಸ ಜೀವನವನ್ನು ಪ್ರಾರಂಭ ಮಾಡಿಸ್ತಾನೆ. ಇನ್ನು ಉತ್ತಮ ಟೈಮ್ ನಿಮಗೆ ಪ್ರಾರಂಭ ಆಗಿದೆ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿಯವರಿಗೆ ಶನಿ 2ನೇಯವನಾಗಿರ್ತಾನೆ, ಗುರು ಪಂಚಮನಾಗಿರ್ತಾನೆ. ಕುಂಭರಾಶಿಯವರಿಗೆ ಗುರು ಅರಮುನಿದರು ಗುರು ಕಾಯನೆಂಬಂತೆ ಶನಿ ಕೋಪದಲ್ಲಿದ್ದರೂ, ಇನ್ನೂ 7.5 ಕೊನೆ ಹಂತದಲ್ಲಿದ್ದರೂ ಗುರು ನಿಮ್ಮನ್ನು ಕಾಪಾಡ್ಕೊತ ಒಂದು ಉತ್ತಮ ದಾರಿಗೆ ತರ್ತಾನೆ. ಅಂದರೆ ಸಮಸ್ಯೆಗಳನ್ನು, ಒಂದೊಂದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಎಲ್ಲರಿಗೂ ಒಂದು ಆರೋಗ್ಯ ಐಶ್ವರ್ಯವನ್ನು ಕೊಟ್ಕೊಂಡು ನಿಮಗೆ ಇಲ್ಲಿವರೆಗೆ ಆಗಿರ್ತಕ್ಕಂಥ ನಷ್ಟವನ್ನು ಸ್ವಲ್ಪ ಮಟ್ಟಿಗೆ ಒಂದು 50% ನಿಮ್ಮ ನಷ್ಟವನ್ನು ತುಂಬ್ತಾನೆ. ಯಾಕಂದರೆ ಗುರುಬಲ ಇದೆ. ಶನಿ ಕೂಡ ಒಂದು ಸ್ವಲ್ಪ ಆನಸ್ಥಾನ ನೋಡೋದ್ರಿಂದ, ಭೂಮಿ ಸ್ಥಾನ ನೋಡೋದ್ರಿಂದ, ಸ್ವಲ್ಪ ಸೆಟಲ್ಮೆಂಟ್ಗಳಿಂದ ಅಥವಾ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದ್ರಿಂದ ನೀವು ಅದನ್ನು ಬಗೆಹರಿಸ್ಕೊಳ್ಬೋದು. ಇದಿಷ್ಟು ಕುಂಭರಾಶಿಯವ್ರದ್ದು. ಇನ್ನು ಮೀನರಾಶಿಯವರಿಗೆ ಲಗ್ನದಲ್ಲಿ ಶನಿ, 4ನೇ ಮನೆಯಲ್ಲಿ ಗುರು. ಲಗ್ನದಲ್ಲಿ ಶನಿ ಅಂದರೆ ರಾಶಿ, ಅಂದರೆ ತಮ್ಮ ಸ್ವಂತ ರಾಶಿಯ ಮೇಲೆ ಶನಿ ಪ್ರಭಾವ ಸಂಚಾರ ಮಾಡ್ತಾ ಇರ್ತಾನೆ ವರ್ಷ ಪೂರ್ತಿ. ಅಲ್ಲಿ 7.5 ಮಧ್ಯಭಾಗ ಅಂತಲೂ ಹೇಳ್ಬೋದು ನಿಮಗೆ. ಹಾಗೂ ಗುರು 4ನೇ ಗುರು, ಕ್ಲೇಶ ವಾತಾವರಣ ಅಂತ ಹೇಳ್ತೀವಿ. ಈಗ ಈ ಸಮಯದಲ್ಲಿ ಭಾಳ ಎಚ್ಚರದಿಂದಿರಬೇಕು ಮೀನರಾಶಿಯವರು ವಿಶೇಷವಾಗಿ. ಯಾಕೆಂದರೆ ನಿಮ್ಮ ಕೈಯಿಂದನೇ ನಿಮಗೆ ಮೋಸ ಮಾಡಿಸ್ತಾನೆ. ಇದು ಶನಿಯ ವಿಶೇಷತೆ. ಅಂದರೆ ನಿಮ್ಮ ಕೈಯಿಂದನೇ ನೀವೇ ತೊಗೊಂಡೋಗಿ ಇನ್ನೊಬ್ಬರ ಕೈಯಲ್ಲಿ ಹಣ ಇಟ್ಟು ನೀವೇ ಲಾಸ್ ಆಗ್ತೀರಿ ಅನ್ನೋದು. ಆ ಥರ, ಅಂದರೆ ನಿಮ್ಮ ಕೈಯಿಂದ ನಿಮಗೆ ಕಳಿತಾನೆ, ಎಲ್ಲದನ್ನೂ ಕಳಿತಾನೆ, ಪ್ರತಿಯೊಂದನ್ನು ಕಳಿತಾನೆ. ಹುಷಾರಾಗಿರಿ. ಅದರಲ್ಲಿ ವಿಶೇಷವಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ ಕಡೆಯಿಂದ ಅಥವಾ ಯಾರೋ ಹೇಳಿಕೆಯಿಂದ, ಭ್ರಾತೃಸು, ಅಣ್ಣ ತಮ್ಮಂದಿರು, ಇಂಥವ್ರ ಕಡೆಯಿಂದ ಹೇಳಿಕೆಯಿಂದ ನೀವು ಎಲ್ಲೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ಅಥವಾ ಹಣಕಾಸಿನ ಒಂದು ಇನ್ವೆಸ್ಟ್ಮೆಂಟ್ ಆಗಿರಲಿ, ಇನ್ನೊಂದು ಖರೀದಿ ಆಗಿರಲಿ, ಯಾವುದೇ ಏನೇ ಮಾಡೋಕ್ಕೆ ಹೋದರೂ ಕೂಡ ನೀವು ಮೋಸಕ್ಕೊಳಗಾಗ್ತೀರಿ. ಇದು ವಿಶೇಷವಾಗಿ ಮೀನರಾಶಿಯವರು ವರ್ಷ ಪೂರ್ತಿಯಾಗಿ ಎಚ್ಚರದಿಂದಿರಬೇಕು. ಯಾಕಂದರೆ ಇಲ್ಲಿ ಆಸ್ತಿ ಕಳ್ಕೊಳ್ತಕ್ಕಂಥ ಸಮಯ, ವೃತ್ತಿ ಕಳ್ಕೊಳ್ತ ಸಮಯ, ವೈವಾಹಿಕ ಜೀವನದಲ್ಲಿ ಭಾಳ ತೊಂದರೆ ಅನುಭವಿಸ್ತಕ್ಕಂಥ ಸಮಯ. ವಿದ್ಯಾರ್ಥಿಗಳು ಕೂಡ ಅಷ್ಟೇ, ನೀವು ಸ್ವಲ್ಪ ಎಚ್ಚರದಿಂದಿರಿ. ಇವೆಲ್ಲವೂ ನಿಮಗೆ ಸಮಸ್ಯೆಗಳು ಕಾಡಲಿದೆ ಮೀನರಾಶಿಯವರಿಗೆ. ಮಧ್ಯಭಾಗ ಇದ್ದರೂ ಕೂಡ ಸ್ವಲ್ಪ ಗುರು ಮತ್ತು ಅಕ್ಟೋಬರ್ ನವಂಬರ್ಲಿ ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟರು ಮತ್ತೆ ಕಾಡ್ತಾರೆ. ಇದು ಮಧ್ಯಭಾಗ ಆಗಿರೋದ್ರಿಂದ ಸ್ವಲ್ಪ ಎಚ್ಚರದಿಂದಿರಬೇಕು. ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಇರಲಿ. ಇದಿಷ್ಟು 12 ರಾಶಿಗಳ ಭವಿಷ್ಯವನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಷ್ಟೇ ನಾನೀಗ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಈ ಶನಿಯ ಬಗ್ಗೆ ಇನ್ನು 1-2 ದಿನದಲ್ಲೇ ಮತ್ತೆ ನಾನು ಶನಿಯ ಸಂಚಿಕೆಯನ್ನು ನಾನು ನಿಮಗೆ ತಿಳಿಸ್ತೀನಿ. ನಾನು ಶನಿ ಸ್ಥಾನಪಲ್ಲಟ ಆಗಿರೋದ್ರಿಂದ ಯಾರ್ಯಾರು ಯಾವ ರೀತಿ ಇದೆ ಅಂತೇಳಿ, ಅದು ವಿಶೇಷವಾಗಿ ಅದಕ್ಕೆ ಪರಿಹಾರಗಳು ಏನು ಮಾಡ್ಕೋಬೇಕು, ಯಾವ್ಯಾವ ರಾಶಿಗೆ ಏನೇನು ತೊಂದರೆ, ಶನಿ ಎಷ್ಟನೇವನಾಗಿ ಬರ್ತಾ ಇದ್ದಾನೆ, ಅದಕ್ಕೆ ಮುಖ್ಯವಾದಂಥ ಪರಿಹಾರ ಏನಿದೆ ಅಂತ ನಾನು ಒಂದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು, ಧನ್ಯವಾದಗಳು. ನನ್ನ ಈ ವಿಡಿಯೋ ಲಿಂಕನ್ನು ಎಲ್ಲರಿಗೂ ಶೇರ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.